ಓಂ ಸಾಯಿರಾಮ್. ಮಗು, ನೀನು ಬಯಸಿದಂತೆ ಏನೂ ಆಗುತ್ತಿಲ್ಲ ಎಂದು ಚಿಂತಿಸುತ್ತಿರುವೆಯ ಕಂದ. ನಿನ್ನ ಕನಸು, ನಿನ್ನ ಯೋಜನೆಗಳು ಎಲ್ಲವೂ ನಿನ್ನ ವಿರುದ್ಧವೇ ಕೆಲಸ ಮಾಡುತ್ತಿವೆ ಎಂದು ಕಣ್ಣೀರು ಹಾಕುತ್ತಾ ನನ್ನ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿರುವೆ. ಏಕೆ ಕಂದ? ಸದ್ಯದ ಪರಿಸ್ಥಿತಿಯಲ್ಲಿ ಏನು ನಡೆಯುತ್ತಿರುವುದೋ ಅದರ ಹಿಂದೆ ಅನೇಕ ಕಾರಣಗಳಿರುತ್ತವೆ. ನಾನು ಯಾವಾಗಲೂ ನಿನ್ನ ಒಳಿತಿಗಾಗಿಯೇ ಎಲ್ಲವನ್ನು ಯೋಜಿಸಿರುತ್ತೇನೆ ಎಂಬುದು ನಿನಗೆ ನೆನಪಿರಲಿ ಮಗು. ಕಂದ, ನಿನ್ನ ಜೀವನದಲ್ಲಿ ಅನೇಕ ಕಷ್ಟಗಳಿವೆ ಎಂಬುದು ನನಗೆ ಗೊತ್ತು. ಇದರಿಂದ ಹೊರಬರಲು ದಾರಿಯನ್ನು ನಾನು ಬೇಗನೆ ತೋರಿಸುತ್ತೇನೆ. ನೀನು ಅತಿಯಾಗಿ ಚಿಂತಿಸುವುದನ್ನು ಮೊದಲು ನಿಲ್ಲಿಸು. ನೀನು ಅಂದುಕೊಂಡ ಕೆಲಸಗಳು ನೀನು ಅಂದುಕೊಂಡಂತೆಯೇ ನಡೆಯುತ್ತವೆ. ನಿನಗೆ ಹೊಸ ಕೆಲಸ, ಹೊಸ ಅವಕಾಶಗಳು ಎಲ್ಲವೂ ಸಿಗುತ್ತವೆ ಕಂದ. ಆದರೆ ನೀನು ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ತಾಳ್ಮೆಯಿಂದ ಬಂದಿರುವ ಪರಿಸ್ಥಿತಿಯನ್ನು ಎದುರಿಸು. ನನ್ನ ಆಶೀರ್ವಾದವು ನಿನಗೆ ಶಕ್ತಿಯಾಗಿ ದೊರೆಯುತ್ತದೆ. ನಿನ್ನ ಸಾಲವು ಅತಿ ಶೀಘ್ರದಲ್ಲಿಯೇ ತೀರುತ್ತದೆ. ನೀನು ಯಾವ ಒಂದು ಸಹಾಯದ ಅಪೇಕ್ಷೆಯಲ್ಲಿರುವೆಯೋ ಆ ಸಹಾಯವು ನಿನಗೆ ಖಂಡಿತವಾಗಿಯೂ ಸಿಗುತ್ತದೆ. ನೀನು ಯಾವುದನ್ನು ಪಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವೆಯೋ ಅದು ನಿನಗೆ ಸಿಗುತ್ತದೆ ಕಂದ. ಮತ್ತು ನಿನ್ನ ಆರ್ಥಿಕ ಭೂದೃಶ್ಯವು ರೂಪಾಂತರಗೊಳ್ಳುತ್ತದೆ. ಈ ಎಲ್ಲ ಮೂಲಗಳು ನಿನ್ನ ಬಳಿ ಬರಲು ನಾನು ದಾರಿ ಮಾಡುತ್ತಿರುವೆನು. ನಿನ್ನ ವಿರುದ್ಧದ ಎಲ್ಲ ದೃಶ್ಯಗಳು ನಿನ್ನ ಪರವಾಗಿಯೇ ಗೋಚರವಾಗುತ್ತದೆ. ನಿನ್ನ ಜೀವನದಲ್ಲಿ ನೀನು ಕಾಯುತ್ತಿರುವ ಒಂದು ವಿಶೇಷವಾದ ವಿಷಯ ಈಗ ಬೇಗನೆ ಮುಂದಕ್ಕೆ ಸಾಗುತ್ತಿದೆ. ದಿಢೀರನೆ ಒಳ್ಳೆಯ ಬದಲಾವಣೆಗಳು ನಿನ್ನ ಬದುಕಿನಲ್ಲಿ ನಡೆಯಲಿವೆ. ನಿನಗೆ ಕೆಲವು ಅನಿರೀಕ್ಷಿತ ಸಂಪರ್ಕಗಳು ಆಗುತ್ತವೆ. ಆ ಸಂಪರ್ಕಗಳು ನಿನ್ನ ಒಳ್ಳೆಯದಕ್ಕಾಗಿಯೇ ಬರುತ್ತಿವೆ. ಹಾಗೆ ಕೆಲವು ವಿಚಾರದಲ್ಲಿ ಮತ್ತು ಕೆಲವು ಸಂಬಂಧಗಳಲ್ಲಿ ಸ್ಪಷ್ಟತೆಯು ಸಿಗುತ್ತದೆ. ನಿನ್ನ ಜೀವನದಲ್ಲಿ ವಿಶ್ವವು ಎಲ್ಲ ವಿಷಯಗಳನ್ನು ಮುಂದಕ್ಕೆ ತಳ್ಳುತ್ತಲೇ ಇರುವುದಕ್ಕೆ, ನಿನ್ನ ಬದುಕಿನ ಅತಿ ದೊಡ್ಡ ಗೊಂದಲಕ್ಕೆ ಎಲ್ಲವೂ ಸ್ಪಷ್ಟತೆ ದೊರೆಯುವ ಸಮಯ. ಈಗ ನೀನು ಯಾರಲ್ಲಿಯೂ ಸಹಾಯ ಮತ್ತು ನಿನ್ನ ನೋವುಗಳನ್ನು ಹೇಳಿಕೊಳ್ಳಬೇಡ. ಏಕೆಂದರೆ ನೀನು ನಿನ್ನ ನೋವುಗಳನ್ನು ಬೇರೆಯವರಿಗೆ ಹೇಳುವಾಗ ಅವರು ನಿನಗೆ ಪರಿಹಾರಗಳಿಗಿಂತ ನಿನ್ನ ಅಸಹಾಯಕತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಹುದು. ಮತ್ತು ನಿನಗೆ ಇದು ಇನ್ನೊಬ್ಬರ ಮೇಲೆ ನಿನ್ನನ್ನು ಅವಲಂಬನೆ ಮಾಡಿಕೊಳ್ಳುವ ಅಭ್ಯಾಸ ನಿನಗೆ ರೂಢಿಯಾಗುವುದು. ಅದಕ್ಕಾಗಿಯೇ ಪರಿಸ್ಥಿತಿಗಳನ್ನು ನೀನೇ ಎದುರಿಸು. ಮತ್ತು ಯಾವಾಗ ನಿನಗೆ ಆ ಪರಿಸ್ಥಿತಿಗಳು ಅತಿ ಕಠಿಣ ಎನಿಸುವವೋ ಆವಾಗ ನಿನ್ನ ಸಾಯಿಯಪ್ಪನಾದ ನನ್ನನ್ನು ಸ್ಮರಿಸು. ನಾನು ನಿನಗೆ ಖಂಡಿತವಾಗಿಯೂ ರಕ್ಷಣೆ ಮತ್ತು ಸಹಾಯವನ್ನು ನೀಡುತ್ತೇನೆ. ನಿನ್ನ ಗಾಯಗಳಿಗೆ, ನೋವುಗಳಿಗೆ ನಾನೇ ಔಷಧಿಯಾಗುತ್ತೇನೆ ಕಂದ. ಈ ಜಗತ್ತು ಯಾವಾಗಲೂ ದಯೆಯಿಂದ ಕೂಡಿರುವುದಿಲ್ಲ. ಅನೇಕ ಜನರು ನಿನ್ನ ಗಾಯಗಳನ್ನು ಗುಣಪಡಿಸುವುದಿಲ್ಲ. ಬದಲಾಗಿ ನಿನ್ನ ಕಣ್ಣೀರನ್ನು ಮನರಂಜನೆಯಾಗಿ ಪರಿವರ್ತಿಸುತ್ತಾರೆ ಮಗು. ಅದಕ್ಕಾಗಿಯೇ ನಿನ್ನ ಪ್ರತಿಯೊಂದು ದೌರ್ಬಲ್ಯ, ಪ್ರತಿಯೊಂದು ಯೋಜನೆ ಮತ್ತು ಪ್ರತಿಯೊಂದು ರಹಸ್ಯವನ್ನು ಎಲ್ಲರಿಗೂ ಬಹಿರಂಗಪಡಿಸುವುದು ಬುದ್ಧಿವಂತಿಕೆಯಲ್ಲ. ರಸ್ತೆಯು ತೆರೆದಿರುವಾಗ ಬೀಜವು ಮರವಾಗಲು ಸಾಧ್ಯವಿಲ್ಲ. ಅದಕ್ಕೆ ಮಣ್ಣು, ಸಮಯ ಮತ್ತು ರಕ್ಷಣೆ ಬೇಕು. ಹಾಗೆಯೇ ಒಬ್ಬ ವ್ಯಕ್ತಿಯ ಕನಸುಗಳ ಬೆಳವಣಿಗೆಗೆ ಮೌನ, ತಾಳ್ಮೆ ಮತ್ತು ವೈಯಕ್ತಿಕ ಪ್ರಯತ್ನವೂ ಬೇಕು. ಕಡಿಮೆ ಮಾತನಾಡಿ ಸರಿಯಾದ ಜನರೊಂದಿಗೆ ಹಂಚಿಕೋ. ಮತ್ತು ನಿನ್ನ ಶಕ್ತಿಯನ್ನು ದೂರು ನೀಡಲು ಅಲ್ಲ, ನಿನ್ನನ್ನು ಬಲಶಾಲಿಯನ್ನಾಗಿ ಬೆಳೆಸಿಕೊಳ್ಳಲು ಬಳಸಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಆಸೆ, ಕನಸುಗಳಿರುತ್ತವೆ, ಏನನ್ನಾದರೂ ದೊಡ್ಡದಾಗಿ ಸಾಧಿಸಲು. ಆದರೆ ಬರೀ ಕನಸು ಕಂಡರೆ ಮಾತ್ರ ಸಾಕಾಗುವುದಿಲ್ಲ. ಆ ಕನಸು ನನಸಾಗಲು ಶಿಸ್ತು, ತಾಳ್ಮೆ ಮತ್ತು ಗುರಿ ಮುಟ್ಟುವವರೆಗೂ ನಿರಂತರ ಪ್ರಯತ್ನವೂ ಬೇಕು. ಕೆಲವರು ಉತ್ಸಾಹದಿಂದ ಆರಂಭಿಸುತ್ತಾರೆ, ಆದರೆ ಕಷ್ಟ ಬಂದಾಗ, ಅಂದುಕೊಂಡ ಫಲವು ಸಿಗದೇ ಇದ್ದಾಗ ಆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಡುತ್ತಾರೆ. ಬೆರಳೆಣಿಕೆಯಷ್ಟು ಜನರು ಮಾತ್ರ ಎಲ್ಲ ಸವಾಲುಗಳನ್ನು, ಕಷ್ಟಗಳನ್ನು ಎದುರಿಸಿ
ತಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ವಿ ಪಡೆಯುತ್ತಾರೆ. ಗುರಿ ಸಾಧಿಸುವವರು ಎಲ್ಲರೂ ಪ್ರತಿಭಾವಂತರೇ ಆಗಿರಬೇಕು ಎಂದೇನಿಲ್ಲ. ತಮ್ಮ ಕನಸಿಗಾಗಿ, ಗುರಿಗಾಗಿ ನಿರಂತರ ಪ್ರಯತ್ನ ಅವರನ್ನು ಗೆಲುವಿನ ದಾರಿಯಲ್ಲಿ ದೃಢವಾಗಿ ನಿಲ್ಲಿಸುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಕನಸು ಕಾಣುವುದು ಸಾಮಾನ್ಯವಾಗಿದೆ, ಆದರೆ ಅದನ್ನು ನಿಜ ಮಾಡಲು ಸತತ ಪರಿಶ್ರಮ ಅಪರೂಪವಾದದ್ದು. ಅದೇ ಗೆಲುವಿನ ಅತಿದೊಡ್ಡ ರಹಸ್ಯವಾಗಿದೆ. ಓಂ ಸಾಯಿರಾಮ್.